ಬಂಧುಗಳೇ, ಜೈ ಭೀಮ್ ಎಲ್ರಿಗೂ. ಕರ್ನಾಟಕ ರಾಜ್ಯದ ಎರಡು ಪುಟಾಣಿ ಕ್ರೀಡಾಪಟುಗಳನ್ನ ಪರಿಚಯ ಮಾಡಿಸೋಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅನುಶ್ರೀ ಮತ್ತು ನಯನ ಇವರಿಬ್ರು ಬಹಳ ದೊಡ್ಡ ಸಾಧಕಿಯರು. ನೋಡ್ಲಿಕ್ಕೆ ಪುಟ್ಟ ಪುಟ್ಟ ಮಕ್ಕಳು, 3ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಮಕ್ಕಳು. ಇವರ ತಂದೆ ರಘು ಸಭಾಪತಿ, ಇವರು ಮನು. ಇವರು ಮೈಸೂರಿನ ಟಿ ನರಸೀಪುರ ತಾಲೂಕಿನ ಕುಕ್ಕೂರು ವಿದ್ಯಾರ್ಥಿಗಳು. ಇವರು ಅವರ ಪೇರೆಂಟ್ಸು. ಇವರು ಬಹಳ ವಿಶೇಷವಾದಂಥ ಪ್ರತಿಭೆ. ಇವರು ಕರಾಟೆ ಪಟುಗಳಿದ್ದಾರೆ. ಯಾವ ಲೆವೆಲ್ ಕರಾಟೆ ಪಟುಗಳು ಇವರು ಅಂದ್ರೆ, ತಾಲೂಕು ಮಟ್ಟದಲ್ಲಿ ಚಾಂಪಿಯನ್ಗಳಾಗಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಚಾಂಪಿಯನ್ಗಳಾಗಿದ್ದಾರೆ, ಸ್ಟೇಟ್ ಲೆವೆಲಲ್ಲಿ ಚಾಂಪಿಯನ್ಗಳಾಗಿದ್ದಾರೆ, ಮತ್ತೆ ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಚಾಂಪಿಯನ್ಗಳಾಗಿದ್ದಾರೆ. ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಎಷ್ಟೋ ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನು ಕೂಡ ಮಾಡಿ ಚಾಂಪಿಯನ್ ಆಗಿದ್ದಾರೆ. 18 ಬಾರಿ ಚಿನ್ನದ ಪದಕಗಳನ್ನು ಪಡ್ಕೊಂಡು ಇವರು ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಕರಾಟೆ ಚಾಂಪಿಯನ್ಗಳಾಗಿದ್ದಾರೆ. ಕರ್ನಾಟಕ ರಾಜ್ಯ ಮತ್ತು ಭಾರತದ ಕ್ರೀಡಾ ಭವಿಷ್ಯ ಇವರಿಬ್ರು, ನಯನ ಮತ್ತು ಅನುಶ್ರೀ ಇವರಿಬ್ರು. ಇವರು ಹೊಸಕುಕ್ಕೂರು ಗ್ರಾಮಕ್ಕೆ ಮಾತ್ರ ಅಲ್ಲ, ಅಥವಾ ಮೈಸೂರು ಭಾಗಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ಹೆಮ್ಮೆ ತರುವಂತಹ ಅದ್ಭುತವಾದಂಥ ಕರಾಟೆ ಪಟುಗಳು. ಅವರ ಪೇರೆಂಟ್ಸ್ಗಳು, ಅವರ ಪೋಷಕರಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕೆಂದರೆ ಓದ್ಕೊಂಡಿರಿ, ಏನೂ ಕಲ್ಸೋದು ಬೇಡ ಅಂತ ಹೇಳ್ತಕ್ಕಂಥ ತಂದೆ ತಾಯಿಗಳ ನಡುವೆ ಈ ಮಕ್ಕಳಿಗೆ ಕರಾಟೆಯನ್ನು ಕಲಿಸಿದ್ದಾರೆ. ಈ ಕರಾಟೆಯನ್ನು ಕೊಳ್ಳೇಗಾಲದ ಶಿಕ್ಷಕರಂತ ನಂಜುಂಡಸ್ವಾಮಿ ಅವರಿಗೆ ಕಳಿಸಿ ಈ 3ನೇ ತರಗತಿ ಈ ಮಕ್ಕಳನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳೋಣ. ಭಾಳ ಇಂಪಾರ್ಟೆಂಟ್ ಆಗಿ ಇವರು ವಿಶ್ವ ಮಿಕ್ಸ್ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ 2022ರಲ್ಲಿ ನೇಪಾಳದಲ್ಲಿ ನಡೀತಾ ಇದೆ. ಒಂದು ಇಂಟರ್ನ್ಯಾಷನಲ್ ಲೆವೆಲ್ಲು ನೇಪಾಳಕ್ಕೆ ಹೋಗ್ತಾ ಇದ್ದಾರೆ ಈ ಮಕ್ಕಳು. ನೇಪಾಳದಲ್ಲಿ ನಡೀತಾ ಇರತಕ್ಕಂಥ ಇಂಟರ್ನ್ಯಾಷನಲ್ ಲೆವೆಲ್ ಕರಾಟೆ ಅಥವಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಹೋಗ್ತಾ ಇದ್ದಾರೆ. ನಾವು ಇಡೀ ರಾಜ್ಯ ಈ ಮಕ್ಕಳಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಅಟ್ ದ ಸೇಮ್ ಟೈಮ್ ಈ ಮಕ್ಕಳು ನೇಪಾಳಕ್ಕೆ ಹೋಗಿ ಬರಬೇಕು ಅಂದರೆ ಅತ್ಯಂತ ಕಡು ಬಡತನದ ಹಿನ್ನೆಲೆಯಿಂದ ಇರ್ತಕ್ಕಂಥವ್ರು. ಇವರ ಪ್ರತಿಭೆಗಳಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ಈ ಮಕ್ಕಳು ನೇಪಾಳಕ್ಕೆ ಹೋಗಿ ಎಲ್ಲೂ ಕೂಡ ಭಾರತದ ಒಂದು ಕೀರ್ತಿಯನ್ನ, ಕರ್ನಾಟಕದ ಕೀರ್ತಿಯನ್ನ ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಈ ಮಕ್ಕಳಿಗೆ ನಾವೊಂದಷ್ಟು ಆರ್ಥಿಕ ಸಹಾಯವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಇಲ್ಲಿ ಒಂದು ಕೊಳ್ಳೇಗಾಲದ ಕಾರ್ಯಕ್ರಮ ಬಂದಿದ್ವಿ. ಇವರು ಚಾಮರಾಜನಗರದ ಕಾರ್ಯಕ್ರಮದಲ್ಲೂ ಕೂಡ ಬಂದಿದ್ರು. ಮನು ಅಂಡ್ ನಮ್ಮ ರಘು ಅವರು ಆ ಮಕ್ಕಳು ಕರ್ಕೊಂಡು ಬಂದಿದ್ರು. ಈ ಮಕ್ಕಳು ಇನ್ನು ಮುಂದೆ ರಾಜ್ಯ ಮತ್ತು ದೇಶದ ಕೀರ್ತಿಯ ಪತಾಕೆಯನ್ನು ಹಾರಿಸ್ತಾರೆ. ಇವರು ಈ ವಯಸ್ಸಲ್ಲಿ ಇಷ್ಟೊಂದು ಡೆಡಿಕೇಶನ್ ಇದೆ. ಚೆನ್ನಾಗಿ ಓದ್ಕೊಳ್ತಾ ಕರಾಟೆಯನ್ನ ಮಾಡಿ ಈ ಲೆವೆಲ್ಗೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಈ ಮಕ್ಕಳನ್ನ ನೇಪಾಳಕ್ಕೆ ಕಳಿಸ್ಕೊಡೋದು ಮತ್ತು ಅಷ್ಟೇ ಮಾತ್ರ ಅಲ್ಲ, ಈ ಮಕ್ಕಳನ್ನ ಎಲ್ಲ ವೇದಿಕೆಗಳಲ್ಲೂ ಅವ್ರನ್ನ ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು, ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು, ಮತ್ತು ಸ್ವಲ್ಪ ಅವರಿಗೆ ಓದಿಗೆ ಮತ್ತು ಈ ಕರಾಟೆಯನ್ನು ಮುಂದುವರಿಸಲಿಕ್ಕೆ ಮತ್ತು ದೇಶ ವಿದೇಶಗಳಿಗೆ ಹೋಗ್ಲಿಕ್ಕೆ ಆರ್ಥಿಕ ಸಹಾಯವನ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ದಯವಿಟ್ಟು ರಾಜ್ಯದ ಎಲ್ಲ ಬಂಧುಗಳು, ನಾನು ಈ ವಿಡಿಯೋ ಜೊತೆಗೆ ಇಬ್ಬರು ಪೇರೆಂಟ್ಸ್ಗಳದ್ದು ನಂಬರ್ ಹಾಕ್ತೀನಿ. ನಾನು ಫೋನ್ ಪೇ ನಂಬರ್ ಹಾಕ್ತೀನಿ ಮತ್ತು ಅಕೌಂಟ್ ನಂಬರ್ ಹಾಕ್ತೀನಿ. ದಯವಿಟ್ಟು ಈ ಪುಟಾಣಿಗಳಿಗೆ ಆರ್ಥಿಕವಾದಂಥ ಸಹಾಯವನ್ನು ಎಲ್ಲರೂ ಕೂಡ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಕೂಡ, ನನ್ನಂಥ ಅನೇಕರು ಕೂಡ ಈ ಮಕ್ಕಳಿಗೆ ಖಂಡಿತ ಸಹಾಯ ಮಾಡ್ತೀವಿ. ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ನಾವೆಲ್ಲರೂ ಸೇರ್ಕೊಂಡೆ ಈ ಮಕ್ಕಳನ್ನ ನೇಪಾಳಕ್ಕೆ ಕಳಿಸ್ಬೇಕು. ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇಷ್ಟು ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಎಲ್ಲ ಬಂಧುಗಳು ಈ ಮಕ್ಕಳಿಗೆ ಸಹಾಯ ಮಾಡೋಣ. ಈ ಮಕ್ಕಳ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡೋಣ. ಜೈ ಭೀಮ್. ಥ್ಯಾಂಕ್ ಯು ಸೋ ಮಚ್.